ಎಲ್ರಿಗೂ ನಮಸ್ಕಾರ. ಒಂದು ಆಲೋಚನೆ ನಮ್ಮ ಜೀವನ ಬದಲಿಸಬಹುದು. ಇವತ್ತಿನ ದಿನ ನಾವು ಗರ್ಭ ಸಂಸ್ಕಾರ ಪುಸ್ತಕದ ಅಧ್ಯಾಯ 20 ನೋಡೋಣ. ಯಾರು ಈ ಹಿಂದಿನ ವಿಡಿಯೋಗಳನ್ನು ನೋಡಿಲ್ಲ, ಹೋಗಿ ಆ ವಿಡಿಯೋಗಳನ್ನು ನೋಡಿ. ಹಾಗಂದರೆ ನಿಮಗೆ ಸಂಪೂರ್ಣವಾದ ಗರ್ಭ ಸಂಸ್ಕಾರದ ಬಗ್ಗೆ ಒಂದು ಸಂಪೂರ್ಣ ತಿಳುವಳಿಕೆ ಬರುತ್ತೆ. ಬನ್ನಿ ಈಗ ಶುರು ಮಾಡೋಣ. ಅಧ್ಯಾಯ 20. ನಿಮ್ಮ ಪೆನ್ ಡ್ರೈವ್ ಹೇಗಿರಬೇಕು? ನೀವು ಸ್ವಯಂ ಖಾಲಿಯಾಗಿ ನಿಮ್ಮ ಮಗುವಿಗೆ ಪೇನ್ ಫ್ರೀ ಮಾಡಿರಿ. ಮಗುವನ್ನು ನಮ್ಮ ನಂಬಿಕೆಗಳ ಹೊರೆಯಿಂದ, ಅಂದರೆ ನಾವೇನು ನಂಬಿಕೆಗಳು ಆಚರಣೆಗಳು ವಿಚಾರಗಳನ್ನು ಹೊತ್ಕೊಂಡಿರ್ತೇವೆ ಅದರಿಂದ ಮುಕ್ತಗೊಳಿಸಬೇಕು. ನಮ್ಮ ಜೀವನದಲ್ಲಿ ಇರುವ ಎಲ್ಲ ದುಃಖಗಳು, ನೋವುಗಳು ಅದರ ಜೀವನದಲ್ಲಿಯೂ ಬರದೇ ಇರೋ ಹಾಗೆ ನಾವು ನೋಡ್ಕೊಳ್ಬೇಕು. ಯಾವಾಗ ಅಂದರೆ ನಾವು ಗರ್ಭ ಧರಿಸೋಕ್ಕೂ ಮೊದಲೇ ನಕಾರಾತ್ಮಕ ಆಲೋಚನೆ, ತಪ್ಪು ನಂಬಿಕೆಗಳು ಇದನ್ನೆಲ್ಲ ತೆಗೆದುಹಾಕಿ ಮಗುವಿಗೆ ಪೇನ್ ಫ್ರೀಯಾಗಿ ಇರೋ ಹಾಗೆ ನೋಡ್ಕೋಬೇಕು. ಇದನ್ನು ಹೇಗೆ ನೋಡ್ಕೊಳ್ಳೋದು ಅನ್ನೋದನ್ನು, ಹೇಗೆ ಪ್ರಾಬ್ಲಮ್ ಆಗುತ್ತೆ ಮಗುವಿಗೆ ಅನ್ನೋದನ್ನು ಒಂದು ಕತೆ ಮೂಲಕ ನೋಡೋಣ. ಈಗ ಇದು ಒಂದು ಪೆನ್ ಆ್ಯಂಡ್ ಪೆನ್ಸಿಲ್ನ ಕಥೆಯಾಗಿದೆ. ಈ ಪೆನ್ ಆ್ಯಂಡ್ ಪೆನ್ಸಿಲ್ಲು ಲೈಬ್ರರಿಯಲ್ಲಿ ಮೀಟ್ ಆಗ್ತವೆ. ಆ ಲೈಬ್ರರಿಯಲ್ಲಿ ಮೀಟ್ ಆದಮೇಲೆ ನಮಗೆ ಸಾಮ್ಯತೆಗಳಿದ್ದಾವೆ, ನಮಗೆ ಹೊಂದಾಣಿಕೆ ಆಗುತ್ತೆ ಅಂತ ಹೇಳಿ ಇಬ್ಬರು ಮದುವೆ ಆಗ್ತಾರೆ. ಆದರೆ ಮದುವೆ ಆದಮೇಲೆ ಅವರವರ ನೋವಿಗೆ, ಅಂದರೆ ಪೇನ್ಗೆ ಅವರು ಔಷಧಿ ಆಗೋ ಬದಲು ಪೆನ್ ಡ್ರೈವನ್ನು ತಯಾರಿಸ್ತಾರೆ. ಆ ಪೆನ್ ಡ್ರೈವಲ್ಲಿ ಅವರಿಗೆ ಆಗಿರೋ ನೋವುಗಳು, ಕಷ್ಟಗಳನ್ನೇ ತುಂಬ್ತಾರೆ. ಅಂದರೆ ಅದೇ ಅವರಿಬ್ಬರು ಒಬ್ರಿಗೊಬ್ಬರು ಅವರವರ ಪ್ರಾಬ್ಲಮ್ಗೆ ಔಷಧಿ ಆಗಿದ್ದರೆ ಅದು ಚೆನ್ನಾಗಿರ್ತಿತ್ತು. ಆದರೆ ಅವರು ಪೆನ್ ಡ್ರೈವಲ್ಲಿ ಪೇನನ್ನು ತುಂಬಿದ್ರಿಂದಾಗಿ ಅದು ಪ್ರಾಬ್ಲಮ್ ಆಗೋಕ್ಕೆ ಶುರು ಆಯಿತು. ಇದು ಇನ್ನೂ ಅರ್ಥ ಆಗೋ ಹಾಗೆ ಹೇಳಬೇಕು ಅಂದರೆ, ಇಬ್ಬರು ನಕಾರಾತ್ಮಕ ಆಲೋಚನೆಗಳನ್ನೇ ಹೊತ್ಕೊಂಡಿರೋ ವ್ಯಕ್ತಿಗಳು ಮದುವೆ ಆದಾಗ ಈ ಪ್ರಾಬ್ಲಮ್ ಆಗುತ್ತೆ. ಒಬ್ಬರಾದರೂ ಅದರಲ್ಲಿ ಸಕಾರಾತ್ಮಕ ಯೋಚನೆಗಳನ್ನು ಹೊಂದಿದರೆ ನಕಾರಾತ್ಮಕ ಸಮಸ್ಯೆಗಳನ್ನು ಹೊಂದಿರೋರನ್ನು ಚೇಂಜ್ ಮಾಡಬಹುದು. ಆದರೆ ಇಬ್ಬರು ನಕಾರಾತ್ಮಕ ವಿಚಾರಗಳನ್ನೇ ಹೊಂದಿರೋರೇ ಆಗಿಬಿಟ್ರೆ ಮಗುವಿಗೆ ಅದೇ ಆಲೋಚನೆಗಳು ವರ್ಗಾವಣೆ ಆಗುತ್ತೆ. ಹಾಗಾಗಿ ಮಗುವಿಗೆ ಈ ವರ್ಗಾವಣೆ ಆಗೋದ್ರಿಂದ ಮಗುವನ್ನು ಆರಾಮವಾಗಿ ತನ್ನಷ್ಟಕ್ಕೆ ತಾನು ಪ್ರಪಂಚವನ್ನು ತಿಳಿದುಕೊಳ್ಳಲು ಬಿಡಬೇಕು. ಈ ನಕಾರಾತ್ಮಕ ಆಲೋಚನೆಗಳು ಹೋಗೋದೇ ಇರೋ ಹಾಗೆ ನೋಡ್ಕೋಬೇಕು. ಹಾಗಂದರೆ ನಾವು ಈಗ ನಮ್ಮ ಜೀವನ ಒಂದು ಪರ್ವತ ಅಂತ ಅಂದ್ಕೊಳ್ಳೋಣ. ನಾವು ಎತ್ತರಕ್ಕೆ ಏರಬೇಕಾದ್ರೆ ನಮ್ಮ ಭುಜ ಮತ್ತು ಸೊಂಟದ ಮೇಲೆ ಕಡಿಮೆ ಭಾರ ಇರುವಂತೆ ನಾವು ನೋಡ್ಕೊಳ್ತೇವೆ. ಹಾಗೆಯೇ ನಾವು ಒಂದು ಪರ್ವತವನ್ನು ಸಹ ಏರಬೇಕಾದ್ರೆ ಭುಜ ಮತ್ತು ಸೊಂಟದ ಮೇಲೆ ಭಾರ ಇರದೇ ಇರೋ ಹಾಗೆ ನಾವು ಮಗುವಿಗೆ ನೋಡಿಕೊಂಡಿದ್ದೇ ಆದರೆ ಮಗುವು ಎತ್ತರಕ್ಕೆ ಏರಬಹುದು. ಇಲ್ಲದಿದ್ದರೆ ಅದರ ಮೇಲೆ ಭಾರವೇ ಇದ್ದರೆ ಅದು ಅದರ ಬೆಳವಣಿಗೆಯಲ್ಲಿ ಸಹ ನೋವನ್ನು, ಪ್ರಾಬ್ಲಮನ್ನು ಅನುಭವಿಸಬಹುದು. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಕಾರಾತ್ಮಕ ಭಾವನೆಗಳನ್ನು ತೆಗೆದುಹಾಕಿ ಪೇನ್ ಫ್ರೀಯಾಗಿ ಮಗುವನ್ನು ಬೆಳೆಯಲು ಬಿಡಬೇಕು. ನಮ್ಮದೇ ಆಲೋಚನೆಗಳನ್ನು ಅದರ ಮೇಲೆ ಹೇರೋದನ್ನು ಬಿಡಬೇಕು. ಈಗ ತಂದೆ ತಾಯಿಗಳು ಮಕ್ಕಳ ಮೇಲೆ ಹೇಗೆ ತಮ್ಮದೇ ಆಲೋಚನೆಗಳನ್ನು ಹೇರ್ತಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಒಬ್ಬರು ಒಂದು ಮನೆಯಲ್ಲಿ ಅಂಕಲ್ ಆಂಟಿ ಇರ್ತಾರೆ. ಅವರ ಮಕ್ಕಳು ವಿದೇಶದಲ್ಲಿ ಇರ್ತಾರೆ. ಮಗನಿಗೆ ಎಷ್ಟೆಲ್ಲ ಮಾಡಿದ್ವಿ ನಾವು, ಆದರೆ ಈ ಸಮಯದಲ್ಲಿ ನಮ್ಮ ಹತ್ರ ಇಲ್ಲ, ವಯಸ್ಸಾದ ಸಮಯದಲ್ಲಿ ಅಂತ ಆ ಆಂಟಿ ಅನ್ಕೋತಾ ಇರ್ತಾರೆ. ಅವ್ರಿಗೆ ಮಗ ಒಳ್ಳೆ ಕೆಲಸದಲ್ಲಿರ್ತಾನೆ, ಮನೆಯೂ ಸಹ ಚೆನ್ನಾಗಿರುತ್ತೆ, ದುಡ್ಡು ಕಾಸು ಎಲ್ಲ ಚೆನ್ನಾಗಿರುತ್ತೆ, ಆದರೆ ಮಗ ಇಲ್ವಲ್ಲ ಅನ್ನೋ ಕೊರತೆ ಇರುತ್ತೆ. ಆದರೆ ಅದೇ ಆಂಟಿನೇ ಏನು ಮಾಡಿರ್ತಾರೆ ಅಂದರೆ, ಪಕ್ಕದ ಮನೆಯವ್ರ ಮಗ ವಿದೇಶದಲ್ಲಿ ಇದ್ದಾನೆ ಅಂತ ಹೇಳಿ ಮಗನಿಗೆ ಇಲ್ಲೇ ಇಂಜಿನಿಯರಿಂಗ್ ಕೆಲಸ ಸಿಕ್ಕರೂ ಸಹ ಅಮೇರಿಕಾದಲ್ಲಿ MS ಮಾಡು ಅಂತ ಹೇಳಿ ಮಗನಿಗೆ ಫೋರ್ಸ್ ಮಾಡಿ MS ಮಾಡಿಸಿರೋದು ಅವರೇ. ಆದರೆ ಅವನು ಅಲ್ಲಿಗೆ ಹೋದ್ಮೇಲೆ ಅವನನ್ನು ಶಪಿಸ್ತಾ ಇರೋದು ಅವರೇ. ಹೀಗೇ ಅವರನ್ನು ನೋಡಿ ಇವರನ್ನು ನೋಡಿ ಮಕ್ಕಳ ಮೇಲೆ ಪೇನನ್ನು ಹೇರೋದು, ಅವರು ಹೋದ್ಮೇಲೆ ಇವರು ನೋವನ್ನು ಅನುಭವಿಸೋದು. ಅವರಿಗೆ ಮಕ್ಕಳ ಮೇಲಿರೋ ವ್ಯಾಮೋಹ, ಮಗ ಇಲ್ಲೇನೂ ಇರಬೇಕು ಮತ್ತು ಬೇರೆಯವ್ರ ಮಕ್ಕಳ ಥರನೂ ಇರಬೇಕು ಅನ್ನೋ ವ್ಯಾಮೋಹ. ಮತ್ತು ಇಲ್ಲಿ ಮಗನೂ ಸಹ ವಿದೇಶಕ್ಕೆ ಬನ್ನಿ ಅಲ್ಲೇ ಇರಿ ಅಂದರೆ ಅಲ್ಲೇನೂ ಇರಲ್ಲ. ಯಾಕಂದರೆ ಇಲ್ಲಿ ಇಷ್ಟು ಚೆನ್ನಾಗಿರೋ, ಇಷ್ಟು ದುಡ್ಡು ಖರ್ಚು ಮಾಡಿರೋ ಮನೆ ಇದೆ, ಇದನ್ನು ಹೇಗೆ ಬಿಟ್ಟು ಹೋಗೋದು ಅನ್ನೋ ಮನೆ ಮೇಲಿರೋ ವ್ಯಾಮೋಹ. ಈ ರೀತಿಯಾಗಿ ಅವರು ಸಹ ನಕಾರಾತ್ಮಕ ಆಲೋಚನೆಯನ್ನು ಇಟ್ಕೊಂಡು ಮಕ್ಕಳ ಮೇಲೂ ಸಹ
ನಕಾರಾತ್ಮಕವಾಗಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಮಕ್ಕಳನ್ನು ಪ್ರೀತಿಸಿ, ವ್ಯಾಮೋಹ ಇಟ್ಕೋಬೇಡಿ. ವ್ಯಾಮೋಹ ಮತ್ತು ನಿರೀಕ್ಷೆ ಎಷ್ಟು ವಿಕಾರಿ ಅಂದರೆ ಪೋಷಕರಾಗಲಿ ಯಾರನ್ನೇ ಆಗಲಿ ಅದು ಅತೃಪ್ತಗೊಳಿಸ್ತಾ ಹೋಗುತ್ತೆ ಮತ್ತು ಮಕ್ಕಳ ಬೆಳವಣಿಗೆಗೂ ಸಹ ಅದು ಅಡ್ಡಿಯಾಗುತ್ತೆ. ಮಕ್ಕಳ ಮೇಲೆ ಅಷ್ಟೇ ಅಲ್ಲ, ಯಾವುದರ ಮೇಲೂ ವ್ಯಾಮೋಹವನ್ನು ಇಟ್ಕೊಳ್ಬಾರ್ದು. ಮಗುವಿಗೂ ಸಹ ಅದರದೇ ಆದ ಯೋಚನೆ, ಜೀವನ ಇರುತ್ತೆ. ಆದಷ್ಟು ನಾವು ಅವರಿಗೆ ಹೆಲ್ಪ್ಫುಲ್ ಆಗಿರೋದಕ್ಕೆ, ಅವರಿಗೆ ಅಡ್ಜಸ್ಟ್ ಆಗಿ ಬದುಕೋದಕ್ಕೆ ಕಲಿಬೇಕು ಹೊರತು ನಾವಿಷ್ಟೆಲ್ಲ ಮಾಡಿದ್ದೀವಿ, ಹೇಳ್ದಂಗೆ ಕೇಳ್ತಿಲ್ವಲ್ಲ ಅನ್ನೋದನ್ನು ಬಿಡಬೇಕು ನಾವು. ಅವರಿಗೂ ಸಹ ಸ್ವಾವಲಂಬಿ ವ್ಯಕ್ತಿತ್ವ ಇರುತ್ತೆ, ತನ್ನದೇ ಆದ ಪಯಣ ಇರುತ್ತೆ. ಅಧ್ಯಾಯ 20ರ ಅರ್ಥ ಏನಂದರೆ, ಮಗುವನ್ನು ಪೇನ್ ಫ್ರೀಯಾಗಿ ನಮ್ಮ ಆಲೋಚನೆಗಳನ್ನು ಬಿಟ್ಟು ಬದುಕೋ ಹಾಗೆ ಬಿಡಬೇಕು. ಮತ್ತು ಮಕ್ಕಳ ಮೇಲೆ ಆಗಲಿ, ಯಾವುದೇ ವಸ್ತುಗಳ ಮೇಲೆ, ಯಾವುದರ ಮೇಲೇ ಆಗಲಿ ವ್ಯಾಮೋಹವನ್ನು ಬಿಡಬೇಕು ಅನ್ನೋದು ಅಧ್ಯಾಯ 20ರ ಅರ್ಥವಾಗಿದೆ. ಅಧ್ಯಾಯ 21 ಗರ್ಭಧಾರಣೆಗೆ ಸಂಬಂಧಿಸಿದ ಆಚರಣೆಗಳು ಮತ್ತು ನಂಬಿಕೆಗಳು. ಅರ್ಥ ಮಾಡಿಕೊಳ್ಳಿ, ನಂತರ ಆಚರಿಸಿ. ಇದಾಗಿದೆ. ಮುಂದಿನ ಎಪಿಸೋಡಲ್ಲಿ ಅಧ್ಯಾಯ 21 ನೋಡೋಣ. ಥ್ಯಾಂಕ್ ಯು. ಯಾರೂ ಈ ಹಿಂದಿನ ವಿಡಿಯೋಗಳನ್ನು ನೋಡಿಲ್ಲ, ಹೋಗಿ ಆ ವಿಡಿಯೋಗಳನ್ನು ನೋಡಿ. ಗರ್ಭ ಸಂಸ್ಕಾರಕ್ಕೆ ಒಂದೊಳ್ಳೆ ಬುನಾದಿ ಹಾಕ್ಕೊಡುತ್ತವೆ ಈ ವಿಡಿಯೋಗಳು. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.